ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸೈಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಕುಂಭಮೇಳದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ಕುಂಭಮೇಳದ ಮಹತ್ವವೇನು ಮತ್ತು ನಾವು ಸ್ನಾನವನ್ನು ಆ ಕುಂಭಮೇಳದಲ್ಲಿ ಯಾವ ರೀತಿ ಸ್ನಾನ ಮಾಡಬೇಕು, ಹಾಗೆ ಅಲ್ಲಿಗೆ ಹೋಗಲು ಇದ್ದಲ್ಲಿ ನಾವು ಮನೆಯಲ್ಲೇ ಯಾವ ರೀತಿ ಸ್ನಾನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಸಹ ತಿಳಿಸ್ಕೊಡ್ತಾ ಇದ್ದೇನೆ, ಬನ್ನಿ ನೋಡೋಣಂತೆ. ಈ ಕುಂಭಮೇಳ ಅಂದರೆ ಮಹಾಕುಂಭಮೇಳ ಅಂದರೆ ಗುರುಗ್ರಹ ಒಂದು ಸೌರಮಂಡಲದ ಒಂದು ಸುತ್ತನ್ನು ಹಾಕಲಿಕ್ಕೆ 144 ವರ್ಷಗಳು ಬೇಕಾಗಿರ್ತದೆ. ಸೊ ಅದು ಯಾವಾಗ ಒಂದು ಸುತ್ತನ್ನು ಕಂಪ್ಲೀಟ್ ಮಾಡ್ತದೋ ಆವಾಗ ನಮಗೆ ಈ ಕುಂಭಮೇಳವನ್ನು ಏರ್ಪಡಿಸಲಾಗಿರುತ್ತದೆ. ಸೊ ನಮಗೆ ಒಟ್ಟಾಗಿ 4 ಕುಂಭಮೇಳಗಳು ಸಹ ನಮಗೆ ಬರುತ್ತದೆ. ಒಂದು ಕುಂಭ, ಮತ್ತೊಂದು ಅರ್ಧ ಕುಂಭ, ಮತ್ತೊಂದು ಪೂರ್ಣ ಕುಂಭ, ಹಾಗೆ ಮತ್ತೊಂದು ಮಹಾಕುಂಭ. ಈ ಕುಂಭ ನಮಗೆ 4 ವರ್ಷಕ್ಕೆ ಒಂದು ಸಲ ಬರ್ತದೆ. ಅರ್ಧ ಕುಂಭ 6 ವರ್ಷಕ್ಕೆ ಒಂದು ಸಲ ಬರ್ತದೆ. ಹಾಗೆ ಪೂರ್ಣ ಕುಂಭ 12 ವರ್ಷಕ್ಕೆ ಒಂದು ಸಲ ಬರ್ತದೆ. ಆದರೆ ಈ ಮಹಾಕುಂಭ ಮಾತ್ರ 144 ವರ್ಷಗಳ ನಂತರ ಬರ್ತದೆ. ಹೋದ ಸಲ ನಮಗೆ 1857ನೇ ಇಸ್ವಿಯಲ್ಲಿ ಬಂದಿರುವಂಥದ್ದು. ಸೊ ಈ ಸಲ ನಮಗೆ 2025ನೇ ಇಸ್ವಿಯಲ್ಲಿ ಬಂದಿದೆ. ಮುಂದೆ ನಮಗೆ 2162ನೇ ಇಸ್ವಿಯಲ್ಲಿ ಬರುತ್ತದೆ. ಸೊ ಆದ್ದರಿಂದ ನಾವು ಈ ಕುಂಭಮೇಳವನ್ನು ಆಚರಣೆ ಮಾಡ್ತೀವಿ. ಈ ಕುಂಭಮೇಳದಲ್ಲಿ ತುಂಬಾ ಶಕ್ತಿಯಾದ ಒಂದು ಗಂಗಾ, ಯಮುನಾ ಹಾಗೆ ಸರಸ್ವತಿ 3 ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನವನ್ನು ಮಾಡುವಂಥದ್ದು. ಅಂದರೆ ನಾವು ಎಲ್ಲ ಕುಂಭಮೇಳಗಳು ಸಹ ಒಳ್ಳೆಯದೇನೆ, ಅದರಲ್ಲಿ ಈ ಮಹಾಕುಂಭಮೇಳ ತುಂಬಾ ಒಂದು ಪವಿತ್ರವಾಗಿರುವಂಥದ್ದು. ಯಾಕೆಂದರೆ ನಾವು ಎಲ್ಲ ಕುಂಭದಲ್ಲಿ ನಾವು ಒಂದೇ ನದಿಯಲ್ಲಿ ಸ್ನಾನ ಮಾಡ್ತೀವಿ. ಅಂದರೆ ಉದಾಹರಣೆ ಅನ್ನೋದಾದರೆ ನಾವು ಉಜ್ಜಯಿನಿ ಹಾಗೆ ಹರಿದ್ವಾರ, ನಾಸಿಕ್ ಮತ್ತು ಪ್ರಯಾಗರಾಜ್ನಲ್ಲಿ ನಮಗೆ ಕುಂಭಮೇಳ ನಡೀತಾನೆ ಇರ್ತದೆ. ಉಜ್ಜಯಿನಿಯಲ್ಲಿ ನಡೆದಿದ್ದರೆ ಅದು ಕ್ಷಿಪ್ರಾ ನದಿಯ ತಟದಲ್ಲಿ ನಡೆಯುತ್ತದೆ. ಹಾಗೆ ಹರಿದ್ವಾರದಲ್ಲಿ ಗಂಗೆ, ನಾಸಿಕ್ದಲ್ಲಿ ಗೋದಾವರಿ. ಆದರೆ ಈ ಪ್ರಯಾಗ್ರಾಜ್ನಲ್ಲಿರುವಂಥ ಒಂದು ಶಕ್ತಿ ಅಂದರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿ 3 ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನವನ್ನು ಮಾಡುವಂಥದ್ದು. ಸೊ ನಮಗೆ ಈ ಒಂದು ಪುಣ್ಯ ನಮಗೆ ಒಂದು ವರ್ಷಕ್ಕೆ ಅಂದರೆ 144 ವರ್ಷಕ್ಕೆ ಒಂದು ಸಲ ಬರುತ್ತದೆ. ಸೊ ನಮಗೆ 1 ತಿಂಗಳ ಕಾಲ ಸಹ ನಮಗೆ ಈ ಕುಂಭಮೇಳವಿರ್ತದೆ, ಮಹಾಕುಂಭ. ಸೊ ಅಲ್ಲಿಗೆ ನೀವು ಹೋಗ್ಕೊಂಡು ಸ್ನಾನವನ್ನು ಮಾಡ್ಕೋಬಹುದು. ಒಂದು ವೇಳೆ ಹೋಗಲು ಆಗಿದ್ದೇ ಇದ್ದಲ್ಲಿ ಮನೆಯಲ್ಲೇ ಯಾವ ರೀತಿ ಸ್ನಾನವನ್ನು ಮಾಡಬೇಕು ಅನ್ನೋದಾದರೆ, ನೀವು ಎಷ್ಟು ದಿನಗಳು ಸ್ನಾನ ಮಾಡಬೇಕಂತ ನಾವು ಮೊದಲು ಡಿಸೈಡ್ ಮಾಡ್ಕೋಬೇಕು. ನೀವು 3 ದಿವಸ ಮಾಡ್ಬೋದು, 5 ದಿವಸ ಮಾಡ್ಬೋದು, 7 ದಿವಸ ಮಾಡ್ಬೋದು, 9. ನಾನು ನಿಮಗೆ ಸ್ವಲ್ಪ ತಡವಾಗಿನೇ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ನಮಗೆ ಖಾಲಿ 3 ದಿವಸ ಉಳಿದಿದೆ. ನಮಗೆ ಸಂಕಷ್ಟ ಚತುರ್ಥಿ ಬರ್ತದೆ, ಅವತ್ತು ಒಂದು ದಿವಸ ನೀವು ಮಾಡ್ಬೋದು. ಹಾಗೆ ನಮಗೆ ಏಕಾದಶಿ ಬರ್ತದೆ, ಅದು ಸಹ ತುಂಬಾ ಪವಿತ್ರವಾಗಿರುವಂಥದ್ದು, ಅವತ್ತಿನ ದಿವಸ ಸಹ ಮಾಡ್ಬೋದು. ಹಾಗೆ ಶಿವರಾತ್ರಿ ಹಬ್ಬದಂದು ನಮಗೆ ಕೊನೆ ಆಗಿರ್ತದೆ. ಶಿವರಾತ್ರಿ ನಾವು ಶಿವನ ಪೂಜೆ ಮಾಡ್ತೀವಲ್ವ, ಅವತ್ತು ತುಂಬಾ ಒಂದು ಪವಿತ್ರವಾಗಿರುವಂಥ ಒಂದು ಹಬ್ಬ. ಸೊ ಆದ್ದರಿಂದ ನೀವು ಜಾಗರಣೆಯನ್ನು ಯಾವ ದಿನ ಮಾಡ್ತೀರೋ ಆ ಶಿವರಾತ್ರಿ ಹಬ್ಬ ದಿನದಂದು ನೀವು ಇದನ್ನು ಕೊನೆ ಮಾಡಬೇಕು. ಈಗ ನೀವು 3 ದಿವಸ ಈ ಸ್ನಾನವನ್ನು ಮಾಡಿಕೊಂಡ್ರೆ ಸಾಕು. ಒಂದು ದಿವಸ ಸಹ ಮಾಡಿದರೆ ತುಂಬಾ ಒಂದು ಪ್ರತಿಫಲನೇ. ನೀವು ಅಲ್ಲಿಗೆ ಹೋಗಲು ಆಗಿಲ್ಲ ಅಂದರೆ ಮನೆಯಲ್ಲೇ ಮಾಡ್ಬೋದು. ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ನೀವು ಯಾವ ದಿವಸ ಸ್ನಾನ ಮಾಡ್ತೀರೋ ಅದಕ್ಕಿಂತ ಹಿಂದಿನ ದಿವಸ, ಅಂದರೆ ನೀವು ನಾಳೆ ಸ್ನಾನ ಮಾಡ್ತಾ ಇದ್ದೀರಂದರೆ ಇಂದು ನೀವು ಸಂಜೆ ಸಮಯದಲ್ಲಿ ದೇವರ ಮನೆಯಲ್ಲಿ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಕಳಸವನ್ನಿಟ್ಟು, ತಾಮ್ರದ ಕಳಸ ಇರಿ, ತುಂಬಾ ಶ್ರೇಷ್ಠವಾಗಿರುವಂಥದ್ದು. ತಾಮ್ರದ ಕಳಸದಲ್ಲಿ ನೀವು ಪರಿಶುದ್ಧವಾದ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ನೀವು ಗಂಗಾಜಲವನ್ನು ಹಾಕಿ, ಈ ಕೆಲವರು ಕುಂಭಮೇಳದಲ್ಲಿ ಹೋಗ್ಕೊಂಡು ಬಂದಿರ್ತಾರೆ, ಅವರಿಂದ ನೀವು ಗಂಗಾಜಲವನ್ನು ತೆಗೆದುಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು. ಇಲ್ಲವಾದರೆ ನಿಮಗೆ ಸಿಗುವಂಥ ಒಂದು ಗಂಗಾಜಲವನ್ನೇ ಅದರೊಳಗೆ ಹಾಕಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ಹಾಕಿ ನೀವು ಶಿವನ ಹತ್ತಿರ ಕೇಳ್ಕೋಬೇಕು. ಶಿವ ಹಾಗೆ ನಿಮ್ಮ ಮನೆ ದೇವರ ಹತ್ತಿರ ಕೇಳ್ಕೊಂಡು, ಈಗ ಕುಂಭಮೇಳ ಪ್ರಾರಂಭವಾಗಿದೆ, ನನಗೆ ಅಲ್ಲಿ ಹೋಗಲು ಆಗುತ್ತಿಲ್ಲ, ಅದನ್ನು ನಾನು ಮನೆಯಲ್ಲೇ ನಾನು ಕುಂಭಮೇಳದ ಸ್ನಾನ ಮಾಡ್ತಾ ಇದ್ದೇನೆ, ಅದೇ ಪ್ರತಿಫಲ ನಮಗೆ ಸ್ವಲ್ಪ ಮಟ್ಟಿಗೆ ಅದು ನನಗೆ ಸಿಗೋ ಥರ ಹಾಗೆ ಮಾಡು ತಂದೆ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಅಕ್ಷತೆಯನ್ನು ಶಿವ ಹಾಗೆ ಮನೆ ದೇವರಿಗೆ ಅದನ್ನು ಸಮರ್ಪಣೆ ಮಾಡಿಕೊಂಡು ನೀವು ಹಾಗೇ ಬಿಟ್ಬಿಡಿ. ಅದು ರಾತ್ರಿ ಪೂರ್ತಿ ಕಳಸ ದೇವರ ಮನೆಯಲ್ಲೇ ಇರಿ. ನೀವು ಮನೆ ದೇವರ ಕಳಸವನ್ನು ಎಲ್ಲಿ ಸ್ಥಾಪನೆ ಮಾಡಿರ್ತೀರೋ
ಅದರ ಮುಂಭಾಗನೇ ಒಂದು ಈ ಕಳಸವನ್ನು ಸಹ ಇಡಬೇಕು. ಹಾಗೆ ತಿರುಗಿ ದಿವಸ ಸ್ನಾನ ಮಾಡುವಂಥ ದಿವಸ ಯಾವ ರೀತಿ ಅನ್ನೋದಾದರೆ, ಮೊದಲು ನೀವು ಬೆಳಿಗ್ಗೆ ನಾವು ಸೂರ್ಯೋದಯಕ್ಕಿಂತ ಮುಂಚೆ ಈ ಸ್ನಾನವನ್ನು ಮಾಡಿದರೆ ನಮಗೆ ದುಪ್ಪಟ್ಟು ಫಲ ಸಹ ನಮಗೆ ಸಿಗ್ತದೆ. ಸೊ ನೀವು ಸೂರ್ಯೋದಯಕ್ಕಿಂತ ಮುಂಚೆ, ನಮಗೆ ಸೂರ್ಯೋದಯ ಈಗ ಚಳಿಗಾಲ ಆಗೋದ್ರಿಂದ ಸ್ವಲ್ಪ ತಡವಾಗಿಯೇ ಇರ್ತದೆ. ಸೊ ಅದರಿಂದ ಸಹ ನೀವು ತಡವಾಗಿ ಮಾಡಲು ಬರುವುದಿಲ್ಲ. ನೀವು 6 ಗಂಟೆ 6:15 ನೀವು ಸ್ನಾನವನ್ನು ಮಾಡಿಕೊಂಡು, ನೀವು ಸ್ನಾನ ಮಾಡುವಾಗ ಸಹ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಸಪ್ತ ಗಂಗೆಯ ಒಂದು ಮಂತ್ರವನ್ನು ಹೇಳ್ಕೊಂಡು, ಹಾಗೆ ನೀವು ಹಿಂದಿನ ದಿವಸ ಸಹ ನೀವು ಕಳಸ ಪೂಜೆಯಲ್ಲಿ ಸಹ ನೀವು ಹೇಳ್ಕೋಬೇಕು. ಹಾಗೆ ಸ್ನಾನ ಮಾಡುವ ಸಹ ಮತ್ತೊಂದು ಸಹ ಹೇಳ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಬಿಡಬೇಕು. ಸೂರ್ಯನಿಗೆ ಅರ್ಘ್ಯವನ್ನು ಯಾವ ರೀತಿ ಬಿಡಬೇಕಂತ ನನಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೆ. ರಥಸಪ್ತಮಿ ಸಮಯದಲ್ಲಿ ಒಂದು ತಾಮ್ರದ ಕಳಸದಲ್ಲಿ ನೀರನ್ನು ಹಾಕಿ ಅರಿಶಿನ, ಕುಂಕುಮ, ಅಕ್ಷತೆ ಹಾಗೆ ಕೆಂಪು ಅನ್ನು ಹಾಕಿ ನಿಮ್ಮ ತಲೆಯ ಮೇಲಿನ ಭಾಗದಲ್ಲಿ ನೀವು ಒಂದು ಕೈಯನ್ನು ನೀವು ಇಟ್ಕೊಂಡು, ಅಂದರೆ ನೀವು ಅದು ಅಡುಗೆ ಕೊಡುವಂಥ ಕಳಸ ನಿಮ್ಮ ತಲೆಗಿಂತ ಮೇಲ್ಭಾಗದಲ್ಲಿ ಬಿಡಬೇಕು, ನಿಮ್ಮ ಎತ್ತರದಲ್ಲಿ ಅದು ಬಿಡಬಾರ್ದು. ಹಾಗೆ ಆ ನೀರು ನಿಮ್ಮ ಪಾದಗಳಿಗೆ ಟಚ್ ಆಗಬಾರ್ದು. ನಿಮ್ಮ ಪಾದದಲ್ಲಿ ನೀವು ಸ್ಪರ್ಶಿಸಿದ್ರೆ ಆದಲ್ಲಿ ಅದು ನಿಮಗೆ ಏನು ಪ್ರತಿಫಲ ಸಹ ಸಿಗುವುದಿಲ್ಲ. ಸೊ ಅದರಿಂದ ಆ ನೀರು ಕಾಲನ್ನು ಸ್ಪರ್ಶಿಸಬಾರ್ದು. ನೀವು ಸೂರ್ಯನ 12 ನಾಮಗಳನ್ನು ಹೇಳ್ಕೊಳ್ತಾ ನೀವು ಅರ್ಘ್ಯವನ್ನು ಬಿಡಬೇಕು. ಈ ಥರ ನೀವು ಕುಂಭಮೇಳದ ಸ್ನಾನವನ್ನು ನೀವು ಮಾಡಬೇಕು. ಯಾರು ಹೋಗ್ತಾರೋ ಅವರು ತುಂಬಾ ಒಂದು ಪುಣ್ಯ ಮಾಡಿರ್ತಾರೆ. ಸೊ ನಿಮಗೆ ಹೋಗಲು ಆಗಿಲ್ಲ ಅಂದರೆ ನೀವು ಈ ಥರ ಸ್ನಾನವನ್ನು ಮಾಡ್ಕೋಬೋದು. ಆದರೆ ಒಂದು ಜೀವನಕ್ಕೆ ಒಂದು ಸಲನಾದರೂ ನೀವು ಒಂದು ಕುಂಭ ಬರ್ತಾರೆ, ಅರ್ಧ ಕುಂಭ, ಪೂರ್ಣ ಕುಂಭ, ಇದರಲ್ಲಾದರೂ ನೀವು ಸ್ನಾನ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಮ್ಮ ಸಂಸ್ಕೃತಿಯಾಗೆ ನಮ್ಮ ಒಂದು ಸಂಸ್ಕೃತಿಯನ್ನು ನಾವು ಪಾಲನೆ ಮಾಡಿದರೆ ಅದು ನಮ್ಮನ್ನು ಕಾಪಾಡ್ತದೆ ಅಂತ ಒಂದು ನಂಬಿಕೆ. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕುಂಭಮೇಳದ ಸ್ನಾನದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರಿಗೆ ಇಷ್ಟವಾಗಿತ್ತು ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಲ್ಲರೂ ಸಹ ಸ್ನಾನವನ್ನು ಮಾಡಿ ನಿಮಗೆ ಸ್ವಲ್ಪನಾದರೂ ನಿಮಗೆ ಪ್ರತಿಫಲ ಸಿಗ್ತದೆ. ಹಾಗೆ ನೀವು ಇದನ್ನು ಮಿಸ್ ಮಾಡಿಕೊಳ್ಳಲು ಹೋಗಬೇಡಿ. ಯಾಕಂದರೆ 144 ವರ್ಷಕ್ಕೆ ಒಂದು ಸಲ ಬರುವಂಥದ್ದು. ಸೊ ಎಲ್ಲರೂ ಸಹ ಆಚರಣೆ ಮಾಡಿ. ಥ್ಯಾಂಕ್ ಯು.